ನಿಮಗಾಗಿ ನಾನಿರುವುದೇ ನಿಮಗಾಗಿ. ಸಂಬಂಧ ಅಪ್ಪ ಅಮ್ಮ, ಗಂಡ ಹೆಂಡತಿ, ಅಣ್ಣ ತಂಗಿ, ಅಕ್ಕ ತಂಗಿರು, ಸ್ನೇಹಿತರು, ಈ ಎಲ್ಲ ಸಂಬಂಧಗಳು ಒಂದಾಗಿದ್ಬಿಟ್ರೆ ಚಿಂತೆನ ಮಾತೇ ಇರಲ್ಲ. ಸಪೋಸ್ ಚಿಂತೆ ಬಂತು ಅಂದ್ರೂ ನಾವು ಚಿಕ್ಕ ಮಕ್ಕಳಾಗ್ಬಿಟ್ರೆ ಆ ಚಿಂತೆಗೆ ಬೆಲೆನೇ ಇರಲ್ಲ. ಸೊ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಂಬಂಧಗಳ ಜ್ಞಾಪಕ ಬರೋದು ಫಸ್ಟು ಗೌರಿ ಪೂಜೆ. ಗೌರಿ ಪೂಜೆ ಅಂದ್ರೆ ಹೆಣ್ಮಕ್ಳು ಅರ್ಶನ ಕುಂಕುಮ ಬಾಗಿನ ಸಂಬಂಧಗಳು ಗಟ್ಟಿಯಾಗಿರ್ಬೇಕು. ಅಂತ ಸಂಬಂಧಗಳು ಗಟ್ಟಿಯಾಗಿರ್ದೆ ಆದ್ರೆ ಲೈಫ್ ಏನ್ ಮಜಾ ಇರುತ್ತೆ, ಎಲ್ಲ ಛಲಪಿಲಿ ಆಗೋಗುತ್ತೆ. ಬೇಡ, ಯಾವ ಸಂಬಂಧಗಳು ಗಟ್ಟಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದೇ ಎಲ್ರೂ ಆಸೆನೆ. ಅದಕ್ಕೆ ಈ ಗೌರಿ ಪೂಜೆ ತುಂಬಾ ವಿಶೇಷವಾದ ಪೂಜೆ, ಅದು ಹೆಣ್ಮಕ್ಳಿಗೆ ತುಂಬಾ ವಿಶೇಷವಾದ ಪೂಜೆ. ಇದನ್ನೆಲ್ಲ ನಾನು ಈ ಶೋಲಿ ಯಾಕೆ ಹೇಳಕ್ಕಿರ್ತೀನಿ ಅಂದ್ರೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಒಂದು 83 ವರ್ಷದ ಓಲ್ಡ್ ಹೆಂಗ್ಸು. ಅವರು ಏನ್ ಆಸೆ ಎತ್ಕೊಂಡ್ ಬರ್ತಾ ಇದಾರೆ ಅಂತ ಕಾದ್ ನೋಡೋಣ. ಲಕ್ಷ್ಮಮ್ಮ ಅಂತ. ಯಾವ ಊರು ನಿಮ್ದು? ನಮ್ದು ಕಾಳೆನಹಳ್ಳಿ. ಕಾಳೆನಹಳ್ಳಿ. ಕಾಳಿನಹಳ್ಳಿ. ಗುಬ್ಬಿತಾವ್ ಕಾಳೆನಹಳ್ಳಿ. ಗುಬ್ಬಿತಾವ್ ಕಾಳೆನಹಳ್ಳಿ. ಗುಬ್ಬಿ ಅಂದ್ರೆ ಇದ್ರ ಹತ್ರ, ತುಮಕೂರು ಹತ್ರ? ತುಮಕೂರು ಹತ್ರ. ನೀವು ಎಷ್ಟು ಜನ? 6 ಜನ ಹೆಣ್ಮಕ್ಳು. ಒಬ್ರಿಲ್ಲ, ಇವಾಗ 5 ಜನ ಆಲಿದ್ದೀವಿ. 6 ಜನ ಹೆಣ್ಮಕ್ಳಿದ್ರ? ಎಲ್ಲ ಜೊತೆಲಿ ಇದ್ದೀರಾ ಇವಾಗ? ಇವಾಗ ಇಲ್ಲ, ಇವಾಗ ಏನ್ ಜೊತೆಲೆಲ್ಲ ಎಲ್ಲಾರ್ಗು ನಮ್ಮ ಯಜಮಾನ್ರು ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ಯಜಮಾನ್ರ ತಮ್ಮ ನಮ್ಮ ತಾಯಿ ತಮ್ಮನಿಗೆ ಕೊಟ್ಟು ನನ್ನ ಮದುವೆ ಮಾಡಿದ್ರು. ಅವ್ರನ್ನೇ ಮನೇಲಿ ಇಟ್ಕೊಂಡು ನನ್ನ ತಂಗಿದೀರಿಗೆಲ್ಲ ಮದುವೆ ಮಾಡಿರೋದು ಇವರೇ. ಅವ್ರಿರೋ ತಕ್ಕ ಸಾಕಿ ಕರೆದು ಕಳಿಸಿ ಮದುವೆ ಮಾಡಿ ಎಲ್ಲ ಮಾಡಿರೋದು ನಮ್ಮ ತಾಯಿ ತಮ್ಮನೇ. ನನ್ನ ಮನವಾಳ್ತನಕ್ಕೆ ಮಾಡ್ಕೊಂಡಿದ್ರು. ಗಂಡ್ಮಕ್ಳಿಲ್ಲ, ನಾವು 6 ಜನ ಹೆಣ್ಮಕ್ಳೇ, ಒಬ್ಬರು ತೀರೋಗವ್ರೆ. 5 ಜನ ಇದ್ದೀರಾ? 5 ಜನ. ಈ 5 ಜನ ಹೆಣ್ಮಕ್ಳು ಅಂದ್ರೆ ನಿಮ್ಗೆ 83 ವರ್ಷ ಅಂತೀರಾ? ಆಗಿದೆ. ಆಗಿದೆ 83. ಇನ್ನು ಬೇರೆಯವ್ರಿಗೆಲ್ಲ ಏನೇನು ವಯಸ್ಸಾಗಿದೆ? ಆಗಿರ್ತದೆ. ನಾನು ಓದಿ ಲೆಕ್ಕ ನೋಡಿಲ್ವಾ? ನಾವು ನೋಡಿದ್ದೀನಿ. ನಾನು ಇನ್ನಿಬ್ಬರು ನೋಡಿಲ್ಲ. ಜಯಮ್ಮ ಅನ್ನೋರು, ಸಾವಿತ್ರಮ್ಮ ಅನ್ನೋರು ನೋಡ್ಬೇಕು. ಅವ್ರನ್ನ ನೋಡಿ ತುಂಬಾ ಜಾಸ್ತಿ ದಿವಸ ಆಗೈತೆ. ಎಷ್ಟು ದಿವಸ ಆಗಿದೆ? ಸುಮಾರು 35 ವರ್ಷ ಆಗಿದೆ. 35 ವರ್ಷದಿಂದ ನೋಡಿ? ನಮ್ಮ ಯಜಮಾನ್ರು ತೀರೋಗ್ಬಿಟ್ರು. ಅವಾಗಿಂದ ಬರೋದಿಲ್ಲ ಹೋಗೋದಿಲ್ಲ ಏನಿಲ್ಲ. ಅವ್ರು ಇರೋ ತಕ್ಕ ಕರೆದು ಕಳಿಸಿ ಮಾಡೋರು. ಅವ್ರು ಸತ್ತೋದ್ಮೇಲೆ ಯಾರು ಬರೋದಿಲ್ಲ ಹೋಗೋದಿಲ್ಲ. ಜಯಮ್ಮನ್ನು ನೋಡ್ಬೇಕು. ಜಯಮ್ಮ ಅನ್ನೋಳೆ ಚಿಕ್ಕವಳು. ನಮ್ಮ ತಂದೆ ಸಾಯುವಾಗ ಅವಳೇ ಚಿಕ್ಕ ಮಗು. ಸಾವಿತ್ರಮ್ಮ ಅನ್ನೋಳು ನಾನು ಇಂಗ್ಳೋಳು. ಮೊದಲಿಂದ ನೀವು ಒಟ್ಟಿಗೆ ಇರ್ಲಿಲ್ಲ? ಇಲ್ಲ, ಮದುವೆ ಮಾಡಿ ಬೇರೆ ಬೇರೆ ಮನೆಗಳಿಗೆ ಹೋದ್ರಲ್ಲ. ಇವಾಗ 3 ಚೆನ್ನಾಗಿದ್ದೀವಿ. 3 ಜನ. 3 ಜನ ಚೆನ್ನಾಗಿದ್ದೀರಾ? ಇನ್ನಿಬ್ರು ಅದೇ ಜಯಮ್ಮ ಸಾವಿತ್ರಮ್ಮ. ಅವ್ರನ್ನ ನೋಡ್ಬೇಕು. ಅವ್ರನ್ನ ಕರೆಸ್ರಿ. ನಾವು ಗೌರಿ ಹಬ್ಬದೊತ್ತಿಗೆ ನಾವು ಅವ್ರ ಕೈಲಿ ಮಾತಾಡಿ ಆಸೆ ಕಳ್ಕೋಬೇಕು. ಜಯಮ್ಮನೂ ಸಾವಿತ್ರಮ್ಮನು ಅಂತ ನಿಮ್ಮನ್ನು ಕೇಳ್ಕೊಂತೀವಿ. ನಿಮ್ಮ ಆಸೆ ಅದೇನೆ? ಆಸೆ ಅದೇ. ಗೌರಿ ಪೂಜೆ ಅವ್ರ ಜೊತೆ ಅವ್ರೊಟ್ಟಿಗೆ ಮಾಡ್ಬೇಕು. ಹೌದು. ಯಾರು? ಜಯಮ್ಮಂಗೆ ಒಬ್ಬರೇ ಇರೋದು ಯಜಮಾನ್ರು. ಅವ್ರಿಗೂ ಕಾಲ್ ಆಕ್ಸಿಡೆಂಟ್ ಆಗ್ಬಿಟ್ಟು ಮನೇಲಿ ಅವ್ರೆ. ನಾವೆಲ್ಲ ನಮ್ ಗಂಡದೀರು ಯಾರು ಇಲ್ಲ. ನಿಮ್ಗೆ ನಿಮ್ ಮಕ್ಕಳು? ನಮ್ಮ ಮಗ ಒಬ್ಬನೇ ಇರೋದು. ಅವ್ರಿಗೂ ಕಿವಿ ಕೇಳ್ಸಲ್ಲ, ಕಣ್ ಕಾಣಿಸಲ್ಲ, ವಯಸ್ಸಾಗೈತೆ. ಅವ್ರಿಗೆ ಎಷ್ಟು ವರ್ಷ ಮಗನ್ಗೆ? ಅವ್ರಿಗಾಗಿದೆ. ಅವರು 65 ಆಗಿದೆ. ನಿಮ್ಮ ಆಸೆ? ನಿಮ್ಮ ನನ್ನ ಜಯಮ್ಮನ್ನು ಸಾವಿತ್ರಮ್ಮನು ಅವರಿಬ್ಬರು ದೂರ ಅವ್ರೆ. ಅವರಿಬ್ಬರು ಬರ್ತಾ ಇಲ್ಲ. ಅವ್ರನ್ನ ನೋಡ್ಬೇಕು. ಅದಕ್ಕೋಸ್ಕರ ನಿಮ್ಮನ್ನು ಕರೆಸ್ಬೇಕು ಅಂತ ಕೇಳ್ತೀನಿ. ನೀವು ಕೈ ಮುಗಿಬಾರ್ದು, ನಮ್ಗೆ ಆರ್ಡರ್ ಮಾಡ್ಬೇಕು. ಯಾಕಂದ್ರೆ ನಾನಿರುವುದೇ ನಿಮಗಾಗಿ. ನೀವು ಬಂದು ಈ ಥರ ನಿಮ್ಮ ಆಸೆ ಹೇಳಿದಾಗಲೇ ನಮ್ಗೆ ಆಸೆ ಗೊತ್ತಾಗೋದು. ಯಾಕಂದ್ರೆ ಇಂಥ ಆಸೆ ನಾನು ಇನ್ನೂ ಚಿಕ್ಕವನು ನಿಮ್ಗೆ. ಅಂದ್ರೆ ಚಿಕ್ಕವನಂದ್ರೆ ನಿಮ್ಮ ಮಗನ ಸ್ಥಾನದಲ್ಲಿ ಇದ್ದೀನಿ ನಾನು. ಯಾಕೆ ನನಗೂ 48 ವರ್ಷ ಆಯ್ತು. ನಿಮ್ಮ ಮಗನ ಸ್ಥಾನದಲ್ಲಿ ಇದ್ದೀನಿ. ಅಂತ ಒಂದು ಆಸೆ ನಾನು ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ನಿಮ್ಮಂಥವ್ರನ್ನ ಕರೆಸಿ ಇಲ್ಲಿ ಈ ವೇದಿಕೆ ಮೂಲಕ ನಿಮ್ಮ ಒಂದು ಎಷ್ಟು ದಿನ ನಿಮ್ಮ ತಂಗಿದಿರು ನೋಡಿಲ್ವೋ, ಇಬ್ಬರು ತಂಗಿದಿರ ನೋಡಿಲ್ವೋ, ಆ ತಂಗಿದಿರನ್ನ ಕರೆಸಿ ಇಲ್ಲಿ ನಮಗೆ ನಿಮ್ಮ ಈ ಸ್ಟೇಜ್ನಲ್ಲಿ ಗೌರಿ ಪೂಜೆ ಮಾಡೋ ಅವಕಾಶ ಮಾಡಿಕೊಟ್ರಲ್ಲ, ನಾನು ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅಂತ ಒಂದು ಆಸೆ ನಮಗೆ ಸಿಕ್ಕಿರೋದೇ ನಮ್ಗೆ ಧನ್ಯ ಅಂತ ನಾವು ಭಾವಿಸ್ತೀವಿ. ಲಕ್ಷ್ಮಮ್ಮ ಅವರು ಅವ್ರ ಆಸೆನ ಹೇಳ್ಕೊಂಡಿದ್ದಾರೆ. ಇಂಥ ಒಂದು ಆಸೆ ನೆರವೇರಿಸೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಓಕೆ, ಪೂಜೆಗೆ ಅರೇಂಜ್ ಮಾಡೋಣ.
ಅವ್ರ ಎಲ್ಲ ತಂಗಿದಿರು ಬರ್ತಾರ ಕಾದ್ ನೋಡಿ. ಲಕ್ಷ್ಮಮ್ಮ ಆಸೆ ಪಟ್ಟಾಗೆ ಗೌರಿ ಪೂಜೆ ರೆಡಿಯಾಗಿದೆ. ಲಕ್ಷ್ಮಮ್ಮನವ್ರೆ, ನಿಮ್ಮ ತಂಗಿದಿರನ್ನ ಕರಿಯೋಣ? ಕರೀರಿ. ಶಾರದಮ್ಮ ಅವರೇ, ಶೇಷಮ್ಮ ಅವರೇ, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಕರೀಲಾ? ಕರೀರಿ. ಜಯಮ್ನವ್ರೆ ಬನ್ನಿ. ನಮ್ಮ ಅಕ್ಕ ತಂಗಿದೀನಿ ಇವತ್ತು ಜ್ಞಾಪಿಸ್ಕೊಟ್ರ. ಎಲ್ಲಿ ನಮ್ಮ ಅಕ್ಕ ತಂಗಿದೀನಿ 20 ವರ್ಷದಿಂದ ಎಲ್ಲ ಹೋಗಿದ್ರು. ಇವತ್ತು ಜ್ಞಾಪಕ ಗೊತ್ತಾ ಗೌರಿ ಹಬ್ಬದ ನನಗೆ ಕುಂಕುಮ ಕೊಡೋರು ಇಲ್ಲ. ಯಾರು ನೋಡಿ ನಾನು ಆದ್ರೆ ಹಿಂಗೆ ಬಿಟ್ಬಿಟ್ಟು ಹೊಂಟೋದ್ರಿ. ಇವತ್ತು ಅಳದ್ ಬಿಟ್ಬಿಡಿ. ಇವತ್ತು ಯಾಕಂದ್ರೆ ನೋಡಿ ನೋಡಿ ನಿಮ್ಮ ನಮಗೆ ಕುಂಕುಮ ಕೊಡೋರಿಲ್ಲ ಸರ್. ನಮ್ಗೆ ಯಾರು ದಿಕ್ಕ ಹೇಳ್ದಾದ್ರೆ ಯಾರಾದ್ರೂ ತಾಯಿ ತಂದೇನಿಲ್ಲ, ಯಾರು ಇಲ್ಲ. ಗಂಡ ಕುಂಟ ಯಾರ ತಂಗಿ ನಮ್ಗೆ ಅಕ್ಕದಿರೆಲ್ಲ ದೂರ ಆಗೋದ್ರು ಸರ್. ಇವತ್ತಾರ ನಮ್ಗೆ ಒಂದು ಮಾಡ್ಕೊಡಿ ಸರ್. ನಮ್ಮ ಅಕ್ಕ ತಂಗಿದ್ರೆ ನೋಡಿ ಒಂದ್ ಆಗ್ಬೇಕಂದ್ರೆ ನಮ್ಮ ಆಸೆ. ಬನ್ನಿ ಕೂತಳಿ, ಬನ್ನಿ ನೋಡಿ ನಿಮ್ಮ ಅಕ್ಕವ್ರು ಇದಾರೆ ನೋಡಿ ಇಲ್ಲಿ. ಅಕ್ಕ ಬನ್ನಿ ಬನ್ನಿ. ಇವತ್ತರ ಜ್ಞಾಪಕ ಬತ್ತ ನಿಮ್ಗೆ ತಾಯಿ ತನ ತೋರ್ಸೋರು ಯಾರಕ್ಕ ನಮ್ಗೆ? ಓ ಎಲ್ಲ ಚೆನ್ನಾಗಿದ್ದೀನಿ ಅಕ್ಕ. ಓ ಚೆನ್ನಾಗಿದ್ದೀನಿ. ನಾನಿರುವುದೇ ನಿಮಗಾಗಿ.